ಕ್ಲಾಸ್ ರೂಮ್ ಅಲ್ಲಿ ಇಟ್ಟು ಆ ಮೊಳೆಲೆಲ್ಲ ತೆಗೆದು ಹೊತ್ಕೊಂಡೋಗಿ ಇಟ್ಟು ಆಮೇಲೆ ನಾವು ಮನೆಗೆ ಹೋಗ್ತಾ ಇದ್ವಿ. ಶಾಲೆಯಲ್ಲಿ ಬಿಡೋದು ಈ ಕೆಲಸ ಪ್ರತಿನಿತ್ಯ ನಾವು ಮಾಡ್ತಾ ಇದ್ವಿ. ಯಾಕೆ ಕೇಳ್ತೀನಿ ಮಾತು ಅಂದ್ರೆ, ಇವತ್ತು ನಿಮಗೆ ನಿಮ್ಮ ಕಾಲುಗುಣದಲ್ಲಿ ಹೈಸ್ಕೂಲಿಂದ ಕಾಲೇಜ್ವರೆಗೆ, ಪ್ರೈಮರಿ ಶಾಲೆಯಿಂದ ಕಾಲೇಜ್ವರೆಗೆ ಓದ್ತಕ್ಕಂಥ ಅವಕಾಶ. ಇವತ್ತು ಕಾಲೇಜಲ್ಲಿ 10ನೇ ಕ್ಲಾಸ್ ಮುಗಿಸಿದ ತಕ್ಷಣ ನಮಗೆ ಶಿಕ್ಷಣ ವ್ಯವಸ್ಥೆ ಇದೆ. ಜೂನಿಯರ್ ಕಾಲೇಜ್ ಹೋಗ್ಬೇಕು, ಹೊರಗಡೆ ಹೋಗ್ಬೇಕಾಗಿತ್ತು, ಚಿಕ್ಕಮಗಳೂರಿಗೆ ಹೋಗ್ಬೇಕಾಗಿತ್ತು, ಇಲ್ಲ ನಾನೆಲ್ಲ ಮಂಗಳೂರಿಗೆ ಹೋಗಿ ಓದ್ತೇನೆ. 10ನೇ ಕ್ಲಾಸ್ ಹೊರಗೆ ಮಾತಾಡ್ಬೋದು. ಇವತ್ತು ನಿಮ್ಮ ಮನೆ ಬಾಗಿಲಿಗೆ ಈ ಅವಕಾಶ ನಿಮಗಿದೆ. ಇವತ್ತು ಅವತ್ತಿನ ಕಾಲದಲ್ಲಿ ಹೆಣ್ಣು ಮಕ್ಕಳು ಓದೋಕ್ಕೆ ಬಹಳ ಕಷ್ಟ ಇತ್ತು. ಹೆಣ್ಮಕ್ಳನ್ನ ಓದ್ಸಕ್ ಕಳಿಸ್ತಿರ್ಲಿಲ್ಲ ಮನೇಲಿ. ಎಂದು ಹೆಣ್ಮಕ್ಳು ಓದಬೇಕು, SSLC ಆಯ್ತಾ, ಆಮೇಲೆ ಒಂದು 2 ವರ್ಷ ನೋಡಿ ಈಗ ಮಾಡಿ ಮದುವೆ ಮಾಡಿ ಕಳಿಸ್ಕೊಡೋದು. ಇವತ್ತು ನಿಮಗೆ ಮದುವೆ ಮಾಡ್ತಿದ್ದು ಹೋಗ್ತೀರಾ? ಹೋಗ್ತೀರಾ? ಓದ್ಬೇಕು, ಅದೆಲ್ಲ ಮುಗಿಬೇಕು ಅಂತ ಹೇಳ್ತೀನಿ. 25 ವರ್ಷ ಆದ್ರೂ ಮದುವೆ ಆಗಲ್ಲ ಅನ್ಸುತ್ತೆ. ಆವಾಗ 15-16 ವರ್ಷಕ್ಕೆ ಬಾಲ್ಯ ವಿವಾಹ ಅಂತ ಹೇಳ್ತಾರೆ. 18 ವರ್ಷಕ್ಕೆ ಮದುವೆ ಮಾಡ್ತಾರೆ. ಅದೊಂದು ಪ್ರತೀತಿ ಆ ಕಾಲದಲ್ಲಿ ಇತ್ತು. ನಿಮ್ಮ ತಂದೆ ತಾಯಿಗಳು, ನಿಮ್ಮ ಅಜ್ಜಿಯಂದಿರೋ ಅವ್ರು ಕೇಳಿ ಅವ್ರು ಹೇಳ್ತಾರೆ. ಇವತ್ತು ನಿಮಗೆ ಒಳ್ಳೆ ಅವಕಾಶ ನಿಮಗಿದೆ. ಆದ್ರಿಂದ ನೀವು ಬುದ್ಧಿವಂತ ಆಗಬೇಕು, ಒಳ್ಳೆ ಓದಬೇಕು. ಈ ಶಾಲೆಗೆ ಮತ್ತು ನಿಮ್ಗೆ ಕಲಿಸಿದಂತ ಗುರುಗಳಿಗೆ, ನಿಮ್ಮ ಎತ್ತ ತಂದೆ ತಾಯಿಗಳಿಗೆ, ನಿಮ್ಮ ಊರಿಗೆ ಗೌರವ ತರ್ತಕ್ಕಂಥ ಕೆಲಸ ನೀವು ಮಾಡಬೇಕು. ನಿಮ್ಮಲ್ಲಿ ಎಲ್ಲ ಶಕ್ತಿ ಇದೆ. ಪ್ರತಿಭೆ ಅನ್ನೋದು ಎಲ್ಲರ ಹತ್ರ ಇರ್ತದೆ. ಆ ಪ್ರತಿಭೆಯನ್ನ ನಿಮ್ಮಲ್ಲಿ ಏನಿದೆ ಅನ್ನೋದು ಪ್ರತಿಭೆ, ಮತ್ತೆ ನಿಮಗೆ ಏನ್ ಆಸಕ್ತಿ ಇದೆ ಅನ್ನೋದು ಬಹಳ ಮುಖ್ಯ. ಎಲ್ಲ ಮಾತಾಡಿದ್ರೆ ಕಲಿಬೇಕು ನಿಮ್ಮ ತಂದೆ ತಾಯಿಗಳೇ ಓದ್ಬೇಕು. ಈ ಶಾಲೆಯಿಂದ ಮನೆಗೆ ಹೋಗ್ತಾ ಪುಸ್ತಕ ಬಿಟ್ಟಿರ್ತಾರೆ, ಬ್ಯಾಗ್ ಬಿಟ್ಟಿರ್ತಾರಲ್ಲ, ಏನ್ ಮಾಡಿದ್ರು ಬೇಸ್ಟ್ ಅಂತ ನಿಮಗೆ ಯಾವ ರೀತಿ ಇರಬೇಕು ಮತ್ತೆ ನಿಮ್ಮಲ್ಲಿ ಏನ್ ಆಸಕ್ತಿ ಇದೆ ಅನ್ನೋ ವಿಚಾರವನ್ನ ನಮ್ಮ ಶಿಕ್ಷಕರು ಹೊರ ತೆಗಿಬೇಕು, ನಿಮ್ಮ ತಂದೆ ತಾಯಿಗಳು ಹೊರ ತೆಗಿಬೇಕು. ನೀವು ಮನಸ್ಸು ಬಿಚ್ಚಿ ನೀವು ಹೇಳ್ಬೇಕು, ನಾನು ಇಂಥದ್ದು ಹಾಕ್ಬೇಕು ಅಂತಿದ್ದೀನಿ, ನಾನು ಇಂಥದ್ದು ಓದ್ತೀನಿ, ತಪ್ಪೇನಿದೆ. ನನಗೆ ಓದಕ್ ಆಗಲಿಲ್ಲ, ನಾನು ಬೇರೆ ವಿಚಾರದಲ್ಲಿ ಚಿತ್ರಕಲೆಯಲ್ಲಿ ನಾನು ಬಯಸಿದ್ದೀನಿ, ಜಾನಪದದಲ್ಲಿ ನಾನು ಕಲಿಬೇಕು ಅಂತೀನಿ, ಸಂಗೀತ ಕಲಿಬೇಕು ಅಂತಿದ್ದೀನಿ, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಆಸಕ್ತಿ ಇದೆ ನನಗೆ ಯಾಕೆ ಈ ತರ ಹೊರೆ ಮಾಡ್ತೀನಿ ಅಂತ ನೀವು ಹೇಳಿದ ತಕ್ಷಣ ಆಗೋದಿಲ್ಲ. ಆಯಾ ಕ್ಷೇತ್ರದಲ್ಲಿ, ಕ್ರೀಡಾ ಕ್ಷೇತ್ರ, ನಾನು ಒಳ್ಳೆ ಸ್ಪೋರ್ಟ್ಸ್ ಮ್ಯಾನ್ ಆಗ್ಬೇಕಂತಿದ್ದೀನಿ, ಇದ್ದದನ್ನು ನೀವು ನಿಮ್ಮ ಶಿಕ್ಷಕರ ಮುಖಾಂತರ ಹೇಳಿದ್ರೆ ನಿಮ್ಮ ಶಿಕ್ಷಕರು ನಿಮ್ಗೆ ಸಹಾಯ ಮಾಡ್ತಾರೆ, ಮತ್ತೆ ನೀವು ಮುಂದುವರಿಯೋದಕ್ಕೆ ಅನುಕೂಲ ಆಗುತ್ತೆ. ಎಲ್ಲ ಓದಿಯೇ ಮಾಡ್ಬೇಕಂತ ಏನಿಲ್ಲ. ಈಗ ನಮ್ಮ ಅಜ್ಜಿನೆಲ್ಲ ಓದಿ ಮಾಡಿದ್ರ, ನಮ್ಮನ್ನೆಲ್ಲ ಸಾಕಲಿಲ್ವಾ, ನಮ್ಮನ್ನೆಲ್ಲ ಬೆಳೆಸಲಿಲ್ವಾ, ನಮ್ಮ ವಿದ್ಯಾವಂತರನ್ನ ಮಾಡಲಿಲ್ವಾ? ಅವರು ಓದಿಲ್ಲ, ಮುಕ್ಕಾಲು ವಿದ್ಯೆ ಮುಕ್ಕಾಲು ಬುದ್ಧಿ ಅಂತ ಆಯ್ತಾ, ಬುದ್ಧಿ ಶಕ್ತಿಯಿಂದ ಅವ್ರು ಮಾಡಿದ್ರು. ಹಾಗಾಗಿ ಪ್ರತಿಭೆ ಯಾರ ಹತ್ರ ಇದೆ, ಯಾವ್ಯಾವ ಕೌಶಲ್ಯ ಪ್ರಗತಿ ಇದೆಯಲ್ಲ, ಕೌಶಲ್ಯ ಅದರಲ್ಲಿ ಸ್ಕಿಲ್ಡ್ ಅಂತ ಹೇಳ್ತೀವಿ ಇಂಗ್ಲಿಷ್ ನಲ್ಲಿ. ಆ ಸ್ಕಿಲ್ ಅನ್ನೋದಕ್ಕೆ ಪರಿಣಿತರಾಗಬೇಕು. ಯಾವುದೇ ಒಂದು ಕೆಲಸ ಮಾಡಿ ಓದಲು ಪರಿಣಿತರಿಲ್ಲ, ಸ್ಪೋರ್ಟ್ಸ್ ಓದಲು ಇಲ್ಲ, ಬೇರೆ ಒಳ್ಳೆ ಆಕ್ಟಿವಿಟೀಸ್ ಅದು ಪರಿಣಿತರಿಲ್ಲ ಅಂದ್ರೆ ಏನ್ ಪ್ರಯತ್ನ? ಎಲ್ಲರೂ ಕಲ್ತಿದ್ರಪ್ಪ, ಎಲ್ಲರೂ ಕಲ್ತಾಗೆ ಕಲಿಬಾರದು ಅಂತೇನಿಲ್ಲ, ಆಸಕ್ತಿ ಕೂಡ ಕಲಿಬೇಕು. ಆದ್ರೆ ಸಂಪೂರ್ಣ ಯಶಸ್ಸನ್ನ ಸಾಧಿಸಬೇಕಾದ್ರೆ ಆ ಯಶಸ್ಸಿನಲ್ಲಿ ನಾನು ನನ್ನ ಜೀವನವನ್ನ ಮಾಡ್ತಕ್ಕಂಥ, ಮುಂದಿನ ಜೀವನವನ್ನ ನಡೆಸ್ತಕ್ಕಂಥ ಸರ್ವಶಕ್ತವಾಗಿ ನಿಮ್ಮ ಕಾಲ ಮೇಲೆ ನೀವು ಬೆಳಿಬೇಕು ಅಂದ್ರೆ ನೀವು ಯಾವುದರಲ್ಲಾದ್ರೂ ಒಂದ್ರಲ್ಲಿ ಪರಿಣಿತರಾಗಲೇಬೇಕಾಗ್ತದೆ. ಆ ಯಾವುದರಲ್ಲ ಒಂದು ಪರಿಣಿತರಾಗಕ್ಕೆ ನಿಮಗೇನು ಆಸಕ್ತಿ ಇದೆ ಅನ್ನೋ ವಿಚಾರ ನಮ್ಗೇನು ಗೊತ್ತು, ಅದನ್ನು ನೀವು ಬಾಯ್ಬಿಟ್ಟು ಹೇಳ್ಬೇಕು. ಆ ಬಾಯ್ಬಿಟ್ಟು ಹೇಳೋದ್ರ ಜೊತೆಗೆ ನಿಮ್ಮ ಶಿಕ್ಷಕರು, ಪೋಷಕರು, ನಿಮ್ಮ ತಂದೆ ತಾಯಿಗಳು ಎಲ್ಲ ಸಹಾಯ ಮಾಡ್ತಾರೆ. ಆ ಕೆಲಸ ಆಗ್ಬೇಕು. ನಾವು ಓದ್ಬೇಕು ಅಂತಿದ್ರೆ ಓದಿ, ತೊಂದರೆ ಇಲ್ಲ, ಬೇಜಾರಿಲ್ಲ. ಆದ್ರೆ ಓದಿದ ತಕ್ಷಣ ಸರ್ಕಾರವೇ ಎಲ್ಲವನ್ನೂ ನಿಮಗೆ ಮಾಡ್ಕೊಡಕ್ಕಾಗಲ್ಲ. ಓದಂತ ಎಷ್ಟು ಜನ ಹೆಣ್ಮಕ್ಳು ಗಂಡ್ಮಕ್ಳು ಗ್ರಾಜುಯೇಟ್ ಆಗ್ತಾರೆ, ಇಂಜಿನಿಯರ್, ಡಾಕ್ಟರ್ ಎಲ್ಲ ಮನೇಲಿ ಇಲ್ವಾ? ಡಾಕ್ಟರ್ಗೆ ಈಗ ಪ್ರೈವೇಟ್ ಪ್ರಾಕ್ಟೀಸ್ ಮಾಡ್ತಾರೆ, ಇಂಜಿನಿಯರ್ಗಳು ಬೇರೆ ಬೇರೆ ಎಲ್ಲೆಲ್ಲ ಹೋಗ್ತಾರೆ. ಬೇರೆ ಡಿಗ್ರಿ ಮಾಡಿದಂತವ್ರು, ಮಾಸ್ಟರ್ ಡಿಗ್ರಿ ಮಾಡಿದಂತವ್ರು ಅವರೆಲ್ಲ ಕೆಲಸ ಇಲ್ಲಿ ಒದ್ದಾಡ್ತಾ ಇಲ್ವಾ? ಈಗ ನೋಡಿ, ನಿಮಗೆ ಅಲ್ಲಿ ನಮಗೆ ಶಿಕ್ಷಣ ಕೆಲಸ ಬಂದಿದ್ದ ನಮ್ಮ ಗೆಸ್ಟ್ ಟೀಚರ್ಸ್ ಅವರೆಲ್ಲ MA MSc ಎಲ್ಲ ಮಾಡ್ಕೊಂಡ್ ಬಂದಿರೋರು, PhD, ನೆಟ್, ಸ್ಲೆಟ್, ಡಾಕ್ಟರೇಟ್ ಎಲ್ಲ ಕಲ್ತಿದ್ದಾರೆ. ಅದೆಲ್ಲ ಕಲ್ತು ಅವ್ರಿಗೆ ಕೆಲಸ ಇದೆ. ಎಲ್ಲ ಕೆಲಸವನ್ನು ಸರ್ಕಾರ ತಗೊಳ್ತಾರೆ. ಆದ್ರೆ ನಿಮ್ಮ ಕಾಲ ಮೇಲೆ ನೀವು ದುಡಿದು ನಿಲ್ತಕ್ಕಂಥ ಅಂತ ಶಿಕ್ಷಣವನ್ನ ನೀವು ಪಡಿಬೇಕಾಗ್ತದೆ. ಆ ಕೆಲಸ ನಿಮ್ಮಿಂದ ಆಗ್ಬೇಕು. ಹಾಗಾಗಿ ನೀವು ಸರ್ಕಾರನೇ ಎಲ್ಲ ಮಾಡ್ತದೆ ಅಂತ ನೀವು ಕಾಯ್ತಾ ಇರಬಾರ್ದು. ನನ್ನ ಕೆಲಸ ಏನಿದೆ,
ಓದೋ ಟೈಮಲ್ಲಿ ನಾನು ಚೆನ್ನಾಗಿ ಓದ್ಬೇಕು, ಓದ್ಬಿಟ್ಟು ನಾನು ಮುಗಿಸೋಣ, ಓದಿ ಮುಗಿಸಿದ ಮೇಲೆ ನಂತರ ನೋಡೋಣ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ವಿಚಾರದಲ್ಲಿ ಆ ಓದಿಗೆ ಮುಂಚೆನೆ ಕೆಲವರಿಗೆ ಬೇರೆ ಬೇರೆದ್ರಲ್ಲಿ ಆಸಕ್ತಿ ಇರ್ತದೆ. ಆ ಆಸಕ್ತಿ ಏನು ಅನ್ನೋದು ನಮ್ಗೆ ಬಹಳ ಮುಖ್ಯವಾಗಬೇಕಾಗ್ತದೆ, ಆ ಕೆಲಸ ಮಾಡ್ಬೇಕಾಗ್ತದೆ. ಈಗ ನಿಮಗೆ ಗೊತ್ತಿರ ಹೇಗೆ ನಾನು ಇಲ್ಲಿ ಓದಿದೆವು, ನನಗೆ ಅವತ್ತು ನೀವು ಯಾರು ಮಿಡ್ಲ್ ಸ್ಕೂಲಲ್ಲಿ ಓದ್ಬೇಕಾದ್ರೆ ನಾವು ಮೇಟ್ರ ಮನೆಗೆ ಹೋಗ್ತಾ ಇದ್ವಿ. ಮೇಟ್ರ ಮನೆಗೆ ಹೋಗಿ ಅಂಡೆ ಒಲೆ ಗೊತ್ತಲ್ಲ, ಅಂಡೆ ಒಲೆ ಉಡಿ ಆಗ್ತಾ ಇದ್ರು ಬಿಸಿನೀರು ಮಾಡಕ್ಕೆ ಮೇಟ್ರ ಮನೆಗೆ. ನಮ್ಮ ಹತ್ರ ಖುಷಿ ಅದು, ಖುಷಿಲಿ ಮಾಡ್ತಾ ಇದ್ದು ನಮಗೆ ಮೇಟ್ರ ಮಾಡ್ಕೊಂಡು ಅಂಡೆ ಒಲೆ ಉಡಿ ಆಗ್ತಾ ಇತ್ತು. ಆ ಅಂಡೆ ಪೂರ ನೀರು ತುಂಬಿಸ್ತಾ ಇತ್ತು, ನೀರು ತುಂಬಿಸಿ ಆಮೇಲೆ ಮೇಟ್ರ ಮನೆಯಿಂದ ಸ್ಕೂಲಿಗೆ ಬರ್ತಾ ಇತ್ತು. ಖಾಲಿ ಚಪ್ಪಲಿ ಇದ್ರು ಆಯ್ತು, ಚಪ್ಪಲಿ ಇದ್ರು ಆಯ್ತು, ಬಂದಿದ್ದು ಇಲ್ಲಿ ಬರೋಣ ಹಾಕಿ ಕೇಳಿ ಒಂದು ಟಿ ಶರ್ಟ್ ಅಂತ. ಈ ರೀತಿ ನಾವು ಶಿಕ್ಷಣವನ್ನು ಕಲ್ತಿರೋದು. ಅಂದ್ರೆ ಗುರುಗಳ ಸಂಬಂಧ ಆತರ ಇತ್ತು, ನಮಗೆ ಗುರುಗಳ ಶಿಷ್ಯರ ಸಂಬಂಧ ಆತರ ಇತ್ತು. ಮೇಟ್ರು ಪ್ರಾಣ. ಇವತ್ತು ಯಾರಾದ್ರೂ ಒಬ್ರು ಮೇಟ್ರು ನಿಮ್ಗೆ ಏನಾದ್ರು ಬೈದ್ರೆ ಹೋಗಿ ಈಗ ಮನೆಗೆ ಹೊರತಾವ ಮನೇಲಿ ಹೇಳ್ಬಿಡ್ತಾರೆ. ನಿಮ್ಗೆ ಯಾಕೆ ಬೈದ್ರು, ಅವ್ರು ಏನಕ್ಕೋಸ್ಕರ ನಿಮ್ಗೆ ಹೇಳಿದ್ರು, ನಿಮ್ ಕಲಿಕೆಗೋಸ್ಕರ ಹೇಳಿದ್ರೆ ನಾವು ಬಗ್ಗೆ ಯೋಚನೆ ಮಾಡಲ್ಲ. ನಮ್ಮ ತಂದೆ ತಾಯಿಗಳು ಹಾಗೆ ಆಗಿದ್ದಾರೆ. ನನ್ನ ಮಕ್ಳಿಗೆ ಯಾಕೆ ಹೋದ್ರೆ, ನನ್ನ ಮಕ್ಳಿಗೆ ಯಾಕೆ ಬೈದೆ ಕೇಳ್ಕೊಂಡು ಇಮಿಡಿಯೇಟ್ ಕೇಳಂತ ಕಾಲ ಇವತ್ತು ಇಟ್ಕೊಂಡಿದೆ. ನಮ್ಮನ್ನು ಇಟ್ಕೊಂಡು ಹೊಡಿಯೋದಂದ್ರೆ ಸೀಮೆಕೋರು ಇಟ್ಕೊಂಡು ಹುಡ್ಕೊಂಡವ ತನಕ ಹೊಡಿಯೋದು. ಕೈಯೆಲ್ಲ ಬಾಸಿಲ್ಲ ಇಲ್ಲೆಲ್ಲ ಬರ್ತಾರೆ ಹೊಡೆದ ಇನ್ನೂ ನಾ ಹೊಡಿಬೇಕಾಯ್ತು ಅಂತ, ಇನ್ನೂ ನಾ ಹೊಡಿಬೇಕಾಯ್ತು ಅಂತಾರೆ. ಆ ಕಾಲ ಈಗಿಲ್ಲ. ಈಗ ಯಾವ ಮೇಷ್ಟ್ರು ನಿಮಗೆ ಬೈಯೋಗೂ ಇಲ್ಲ, ಯಾವ ಮೇಷ್ಟ್ರು ಹೊಡೆಯೋಗೂ ಇಲ್ಲ, ಹೊಡೆದು ಕಲ್ಸೋಗೂ ಇಲ್ಲ. ಆ ವಾತಾವರಣ ಹೋಗಿದೆ. ನಮಗೆ ಹೊಡೆದು ಮೇಷ್ಟ್ರು ಹೊಡೆದು ಬೆನ್ ಮೇಲೆ ಕೈ ಮೇಲೆ ಎಲ್ಲ ಹೊಡೆದು ಶುಂಠಿ ಎಲ್ಲ ಕೊಟ್ಟು ಇದೆಲ್ಲ ಕೊಟ್ಟು 3 ದಿವಸ ಒಂದೊಂದು ವಾರ ಕಾಲ ತರಿಸ್ಕೊಳ್ಳೋಕ್ಕಾಗ್ತಿಲ್ಲ. ಆ ತರ ಮಾಡೋದು. ಅದೆಲ್ಲ ಮಾಡಿದ್ರ ಫಲವಾಗಿ ಇವತ್ತು ನಾವೊಂದು ಉದ್ಯೋಗವನ್ನಾಗಿ ಒಳ್ಳೆ ಲಾಯರ್ ಆಗಿ ಕೆಲಸ ಮಾಡಿ ನಂತರ ಹೇಳಿದ್ರೆ ಆಲ್ ಇಂಡಿಯಾ ಬಾರ್ ಕೌನ್ಸಿಲ್ ನಮ್ಮ ಜಗದೀಶ್ ಆಲ್ ಇಂಡಿಯಾ ಬಾರ್ ಕೌನ್ಸಿಲ್ ಉಪಾಧ್ಯಕ್ಷನಾಗಿ ಕೆಲಸ ಮಾಡಕ್ಕೆ ನಮ್ಗೆ ಸಾಧ್ಯ ಆಗಿದೆ. ಆಲ್ ಇಂಡಿಯಾ ಬಾರ್ ಕೌನ್ಸಿಲ್ ಉಪಾಧ್ಯಕ್ಷ ಅಂತ ಹೇಳಿದ್ರೆ ಕರ್ನಾಟಕ, ತಮಿಳುನಾಡು, ಆಂಧ್ರ ಪ್ರದೇಶ, ಕೇರಳ, ಮಹಾರಾಷ್ಟ್ರ ಇಷ್ಟೂ ರಾಜ್ಯಗಳಲ್ಲಿ ಸ್ವತಂತ್ರ ಬಂದು 55 ವರ್ಷ 60 ವರ್ಷಗಳ ನಂತರ ನಾನೊಬ್ಬನೇ ಫಸ್ಟ್ ವೈಸ್ ಚೇರ್ಮನ್ ಆಗಿ ಬಾರ್ ಕೌನ್ಸಿಲ್ ನಾನು ಓದಿದ್ದೇಲಿ ನಮ್ಮ ಹಳ್ಳಿಯ ಸ್ಕೂಲ್ನಲ್ಲಿ, ಕಲ್ತಿದ್ದಿಲ್ಲ ಪ್ರೈಮರಿ ಸ್ಕೂಲ್ನಲ್ಲಿ. ನಾನು PUC ಫೇಲ್ ವಿದ್ಯಾರ್ಥಿ. PUC ಪಾಸ್ ಮಾಡೋಕ್ಕಾಗಿಲ್ಲ ನನಗೆ. PCMB ಗೊತ್ತಲ್ಲ, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ. ಆ 4 ಸಬ್ಜೆಕ್ಟ್ ನಾನು ಇಲ್ಲಿಂದ ಓದೆ. SSLC ಚೆನ್ನಾಗಿ ಓದ್ತಿದ್ದೆ. ಓದೆ, ಶೃಂಗೇರಿಗೆ ಹೋದೆ. ಅಲ್ಲಿ ಎಲ್ಲ ಫ್ರೆಂಡ್ಸ್ ಅವರು ಎಲ್ಲ ಹೊರಗಡೆ ಫಾರಿನ್ ಸ್ಟೂಡೆಂಟ್ಸ್ ಅವರೆಲ್ಲ ಸಿಕ್ಕಿದ್ರು. ಸವಾಸ ದೋಷ. ನಮ್ಮ ಮನೆ ಬಿಟ್ಟು ಹೋಗಿದ್ದೆ. ಅಲ್ಲಿ ಹಾಸ್ಟೆಲ್ ಇದ್ದೆ. ಕಲಿಯಕ್ಕೆ ಆಗಲೇ ಪೋಲಿ ಬಿದ್ದವ್ರಿಗೆ ರಿಸಲ್ಟ್ ಬಂದ್ರೆ PCMB 4 ಫೇಲು, ಕನ್ನಡ ಇಂಗ್ಲಿಷ್ 2 ಪಾಸ್. ಆವಾಗ ಒಂದು ಕ್ಯಾರಿ ಓವರ್ ಸಿಸ್ಟಮ್ ಇತ್ತು. ಈಗೇನು ಗೊತ್ತಿಲ್ಲ ಕ್ಯಾರಿ ಓವರ್ ಸಿಸ್ಟಮ್ ಅಲ್ಲಿ ನನಗೆ ಮುಂದಿನ 2ನೇ PUCಗೆ ಹೋಗಕ್ಕೆ ಅವಕಾಶ ಇತ್ತು. 2ನೇ PUCಗೆ ಹೋಗಕ್ಕೆ ಅವಕಾಶ ಇತ್ತು. ಆಗ ಅಲ್ಲಿ ಕಾಲೇಜಲ್ಲಿ ಗಲಾಟೆ ಎಲ್ಲ ಮಾಡಿ PCMB ಕ್ಲಿಯರ್ ಆಯಿತು. ನನಗೆ TC ಕೊಟ್ಟು ಮನೆಗೆ ಮುಗಿಸಿದ್ರು. ನಿಮಗೆ TC ಯಾರ ಕೈಲಿ ಕೊಟ್ಟಿಲ್ಲ. TC ಕೈ ಕೊಟ್ರೆ ಅವರು ಅಂತ ಸ್ಟೂಡೆಂಟ್ ಇಂಥ ವರ್ಷ ಸ್ಟೂಡೆಂಟ್ ಅಂತ ಹೆಸರು. ಅದನ್ನ TCಯನ್ನ ನನಗೆ ವಾಪಸ್ಸು ನನಗೆ ಎಲ್ಲಿ ಕಳಿಸ್ಕೊಟ್ರು, ನಮ್ಮ ಮನೆಗೆ ರಿಜಿಸ್ಟರ್ ಬೋರ್ಡ್ ಕಳಿಸ್ಕೊಟ್ರು. ಅವಾಗ ರಜಾ ದಿನಗಳಲ್ಲಿ ನಿಮ್ಮ ಮಗನಿಗೆ ಮುಂದಿನ 2ನೇ ವರ್ಷದ PUCಯಲ್ಲಿ ಅವರಿಗೆ ನಮ್ಮ ಕಾಲೇಜಲ್ಲಿ ಸೀಟ್ ಕೊಡಕ್ಕಾಗಲ್ಲ, ಮುಂದೆ ಯಾವ್ದಾರ ಕಾಲೇಜಲ್ಲಿ ನೀವು ಸೇರಿಸಬಹುದು, ಇದ್ರ ಜೊತೆಯಲ್ಲಿ ಅವರ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಕೂಡ ಕಳಿಸಿದೀವಿ ಅಂತ ರಿಜಿಸ್ಟರ್ ಬೋರ್ಡ್ ಬಂತು. ಆ ರಿಜಿಸ್ಟರ್ ಬೋರ್ಡ್ ಇಟ್ಕೊಂಡು ಏನಾಗಿರ್ಬೋದು, ನಮ್ಮಪ್ಪ ಭಯಂಕರ ಸ್ಟ್ರಾಂಗ್, ನಿಮ್ಗೆ ಗೊತ್ತಿಲ್ಲ, ನಿಮ್ ತಂದೆ ಕೇಳಿರ್ತಾರೆ. ಆವಾಗ ನನಗೆ ಕೈ ತಪ್ಪಿಸ್ಕೊಂಡು ಹೋದೆ. ನಾನು ಅದನ್ನ ಬೀಸಾಕಿದ್ರು, ಅದನ್ನ ತಗೊಂಡು ಹೋದೆ. ತಗೊಂಡು ಹೋಗಿ ನಾನು ಅಲ್ಲಿಂದ ನನ್ನ ಸೀಟ್ ಹುಡುಕ್ಬೇಕಲ್ಲ. ನನಗೆ ತಂದೆ ತಾಯಿಗಳು ಯಾರು ಕರ್ಕೊಂಡು ಹೋಗ್ಲಿಲ್ಲ, ಬೇರೆ ಯಾರು ಕರ್ಕೊಂಡು ಹೋಗಿಲ್ಲ. ಹೀಗೆ ಸ್ನೇಹಿತರು ಯಾರು ಹೇಳಿದ್ರು ಕೆನರಾ ಕಾಲೇಜಲ್ಲಿ ಒಳ್ಳೆ ಆಗತ್ತಿ ಹೋಗಿ ಮಕ್ಕಳು. ನನ್ನ ಜೀವನದಲ್ಲಿ ನಡೆದಂತ ಘಟನೆ ನಿಮ್ಗೆ ಒಂದು 5 ನಿಮಿಷದಲ್ಲಿ ಹೇಳ್ತೀನಿ. ಆಗ ನಾನು ಕೆನರಾ ಕಾಲೇಜಿಗೆ ಹೋದೆ. ಅಲ್ಲಿ ಕೆನರಾ ಕಾಲೇಜ್ ಅಂದ್ರೆ ಮಂಗಳೂರಿನಲ್ಲಿ ಒಂದು ಫೇಮಸ್ ಕಾಲೇಜ್. ಇವತ್ತು 3000 ಮಕ್ಕಳು
ಬಹಳ ದೊಡ್ಡ ಕಾಲೇಜು, ತುಂಬಾ ಉತ್ತಮವಾದ ಕಾಲೇಜು. ಶೆಣೈ ಅಂತ ಪ್ರಿನ್ಸಿಪಾಲ್. ನಿನಗೆ ಟಿಸಿನೇ ಕೈಲಿ ಕೊಟ್ಟಿರ್ಬೇಕಾದ್ರೆ ನೀನು ಅಂತ ಅಪರಾಧ ಏನ್ ಮಾಡಿದೆ, ಯಾಕೆ ಮಾಡಿದೆ, ಯಾಕೆ ಕೊಟ್ಟರು ಟಿಸಿ ಅಂತ ಕೇಳಿ. ಆಗ ನಾನು ಪ್ರಿನ್ಸಿಪಾಲ್ಗೆ ಒಂದು ಮಾತು ಕೇಳಿದೆ, ನಿಮಗೆ ನಾನು ಬೀಸಿದ್ರೆ ನಿಮಗೆ ನಿಮ್ಮ ದೊಡ್ಡನೇ ಇರಲಿಲ್ಲ. ಆದ್ರೆ ನೀರಿನಲ್ಲಿ ನಾನು ಆ ಪ್ರಿನ್ಸಿಪಾಲ್ ಕೇಳಿದೆ, ನಾನು ನಡೆದ ಸತ್ಯ ಘಟನೆಯನ್ನ ಹೇಳಿದ್ರೆ ನನಗೆ ಸೀಟ್ ಕೊಡ್ತೀರಾ ಅಂತ ಕೇಳಿದೆ. ಒಬ್ಬನೇ ಎರಡು ಪ್ರಿನ್ಸಿಪಾಲ್ ನನಗೆ ಧೈರ್ಯ ಮಾತಾಡ್ತಾ ಇದ್ದಾರೆ, ಕೊಡ್ತೀರಾ? ಆ ಪ್ರಿನ್ಸಿಪಾಲ್ ಹೇಳಿದ್ರು ಕೊಡ್ತೀನಿ. ನಾನು ನಡೆದಿದ್ದ ಘಟನೆ ಎಲ್ಲ ಪೂರ ಹೇಳಿದೆ, ಸ್ಟಾರ್ಟಿಂಗ್ ಇಂದ ಪೊಲೀಸ್ ಕೆಲಸ ಮಾಡಿದೆ, ಎಲ್ಲ ಮಾಡಿದೆ, ಕಾಲೇಜಲ್ಲಿ ಎಷ್ಟು ಮಿಚ್ಚು ಸ್ಟೂಡೆಂಟ್ ಇದ್ದೆ ನಾನು ಹಿಂದೆ ಅನ್ನೋದೆಲ್ಲ ಹೇಳಿದೆ. ಅದಕ್ಕೋಸ್ಕರ ನಾನು ಟಿ ಸಿ ಕೊಡ್ತೀನಿ. ಎಲ್ಲ ಕೇಳಿ ಆದ್ಮೇಲೆ, ಕಥೆ ಕೇಳಿ ಆದ್ಮೇಲೆ ಎದ್ದಿಂದ್ಕೊಂಡು ನನಗೆ ಕೈ ಮುಗಿದು ನಮ್ಮ ಕಾಲೇಜಿನಲ್ಲಿ ನಿನಗೆ ಸೀಟ್ ಇಲ್ಲ ಅಂತ ಹೇಳಬಹುದು. ಹೇಳಿ ನನ್ಗೆ ಹೆಂಗಾಗಿದೆ ಸತ್ಯ ಹೇಳಿದ್ರೆ ಸೀಟ್ ಕೊಡ್ತೀನಿ. ನಾನು ಸತ್ಯ ಹೇಳಿದ್ರೆ ನಾನು ಸೀಟ್ ಕೊಡ್ಲಿಲ್ಲ, ನಾನು ಕಣ್ಣಲ್ಲಿ ನೀರು ಬಂದು ಶುರು ಆಯ್ತು. ಈ ತರ ಮಾಡಿರಲ್ಲ, ನನಗೆ ಸತ್ಯ ಹೇಳಿ ಕೊಡ್ತೀನಿ ಅಂತ ನಾನು ಆಸೆ ಇದ್ದ ಎಲ್ಲ ಹೇಳಿದೆ, ಸತ್ಯ ಹೇಳ್ತೇನೆ. ನಾನಿನ್ನು ಮುಂದೆ ಐ ವಾಂಟ್ ಟು ಬಿಕಮ್ ಎ ಗುಡ್ ಸ್ಟೂಡೆಂಟ್, ಐ ವಾಂಟ್ ಟು ಬಿಕಮ್ ರಿಫಾರ್ಮ್ ಆಗಬೇಕಾಗಿದೆ, ನಾನು ತುಂಬಾ ಉತ್ತಮವಾದ ಸ್ಟೂಡೆಂಟ್ ಆಗ್ಬೇಕು ಅಂತ ಹೇಳಿ ನಾನು ಪ್ರಯತ್ನ ನಡೆಸಿದ್ದೀನಿ. ದಯವಿಟ್ಟು ನನಗೆ ಕಾಲೇಜಲ್ಲಿ ಸೀಟ್ ಕೊಡಿ ಅಂತ ಪರಿಪರಿಯಾಗಿ ಕೇಳಿದೆ. ಇಲ್ಲ ಅದು ಯಾಕೆಂದ್ರೆ ನಮ್ಮ ಕಾಲೇಜಿನ ವಾತಾವರಣ ಹಾಳಾಗಿದೆ, ಇನ್ನೊಂದು ಸ್ಟೂಡೆಂಟ್ ಕೊಟ್ರೆ ಅಂತ ಹೇಳಿ. ನಂತರ ನಾನು ಪುತ್ತೂರಿಗೆ ಯಾರೋ ಸ್ನೇಹಿತರು ಕಳಿಸ್ಕೊಟ್ರು. ಅಲ್ಲಿ ರಾಮ್ ಭಟ್ರು ಅಂತ ಹೇಳಿ ಅವ್ರಿಗೆ ಇಲ್ಲ, ಮೊನ್ನೆ ತೀರೋದು, ಮೊನ್ನೆ ನಾನು ಹೋಗಿ ಬಂದೆ ಅವ್ರ ಹತ್ರ. ಆಗ ನನಗೆ ಸೂರ್ಯನಾರಾಯಣಪ್ಪ ಅಂತ ಪ್ರಿನ್ಸಿಪಾಲ್ ಇದ್ರು, ಪುತ್ತೂರು ವಿವೇಕಾನಂದ ಕಾಲೇಜು. ಅಲ್ಲಿ ಹೋಗಿ ನಾನು ಕಲಿತೆ. ಅಲ್ಲಿ ಹೋಗಿ ಕಲಿತ್ರೆ ವಾತಾವರಣ, ಇಲ್ಲಿಂದ ಹೋಗಿದ್ದು ವಾತಾವರಣ ಇನ್ನೂ ನನಗೆ ಸರಿ ಆಗಲಿಲ್ಲ. ಅಲ್ಲೆಲ್ಲ ಸ್ಟಡಿ ಅವರು, ಬೆಳಿಗ್ಗೆ ಸ್ಟಡಿ ಅವರು, ಸಾಯಂಕಾಲ ಸ್ಟಡಿ ಅವರು, ಕಾಲೇಜಿಗೆ ಪಂಕ್ಚುಯಲ್, ಅಟೆಂಡೆನ್ಸ್ ಫಸ್ಟ್, ಪ್ರಾಕ್ಟಿಕಲ್ ಅಲ್ಲಿ ಬಹಳ ಕರೆಕ್ಟ್ ಇರಬೇಕು. ಎಲ್ಲ ನನಗೊಂಥರ ಜಿಗುಪ್ಸೆ ಆಗ್ಬೋದು. ನನ್ನ ಜೀವನದಲ್ಲಿ ಶಿಕ್ಷಣನೇ ಬೇಡ ಅಂತ ನಾನು ತೀರ್ಮಾನ ಮಾಡಿದ್ದೆ. 77-78ರಲ್ಲಿ ಎಮರ್ಜೆನ್ಸಿ ಆ ಪೀರಿಯಡ್ 77. ಆಗ ನಾನು PUC ಕಲಿಯಕ್ಕೆ ಆಗೋದಿಲ್ಲ, ನನಗೆ ಇಲ್ಲಿ ಮೊಟಕ್ ಮಾಡಿ ನಾನು ವಾಪಸ್ ಹೋಗ್ಬೇಕು ಅಂತ ತೀರ್ಮಾನ ಮಾಡಿದೆ. ಇನ್ನು ವಾಪಸ್ ಹೋದ್ರೆ ನನಗೆ ಮನೆಯಲ್ಲಿರಲ್ಲ, ಊರಿಗೆ ಏನಾದ್ರು ಮಾಡಿ ಕಲಿಯಬೇಕು ಅಂತ ಹೇಳಿ ಕಷ್ಟಪಟ್ಟೆ. ಆಮೇಲೆ ನನ್ನ ಕ್ಲಾಸ್ ರೂಮ್ ನಲ್ಲಿ ಕ್ವಶನ್ ಕೇಳಿ ಲಾಸ್ಟ್ ಬೆಂಚಲ್ಲೆಲ್ಲ ನಿಲ್ಲಿಸೋರು ನಾವು ಲೆಕ್ಚರರ್. ಆನ್ಸರ್ ಮಾಡಿದ್ರೆ ಕೂರ್ಸೋರು, ಆನ್ಸರ್ ಮಾಡಿದ್ರೆ ಕಡೆ ಪೀರಿಯಡ್ ಮುಗಿಯದಾಗ ಲಾಸ್ಟ್ ಬೆಂಚಲ್ಲಿ ನಿಲ್ತಾ ಇದ್ದೆ. 3-4 ದಿವಸ ನಿಂತಿದ್ದಿಲ್ಲ. ಇದು ಸತ್ಯವಾಗಿರ್ತಕ್ಕಂಥ ವಿಚಾರ ಹೇಳ್ತಾರೆ. ನನ್ನ ಊರಿನಲ್ಲಿ ನಿಮಗೆ ಸತ್ಯ ಹೇಳ್ಬೇಕು ಮಕ್ಕಳು, ಆಯ್ತಾ? ಆಮೇಲೆ ನಾನು ಲಾಸ್ಟ್ ಬೆಂಚಲ್ಲಿ ಸುಮಾರು ನಿಂತು ಅವಮಾನ ಆಯ್ತು, ತುಂಬಾ ಅವಮಾನಗಳನ್ನ ಸಹಿಸಿದೆ, ಎಲ್ಲ ಮಾಡಿ ಬಂದೆ. ಆಮೇಲೆ ಪ್ರಾಕ್ಟಿಕಲ್ ಹೋದ್ರೆ ಕೆಮಿಸ್ಟ್ರಿ ಪ್ರಾಕ್ಟಿಕಲ್ ಅಲ್ಲಿ ಬಾಗಿಲಲ್ಲಿ ಟೆಸ್ಟ್ ಕೇಳೋದು. ಟೆಸ್ಟ್ ಗೊತ್ತಿದ್ರಲ್ಲ ಈಗ, ಅಲ್ಲಿ ವಾಪಸ್ ಪ್ರಾಕ್ಟಿಕಲ್ ಹಾಲಿಂದ ಹೊರಗಡೆ ನಿಲ್ಲಿಸೋರು. ಹೊರಗಡೆ ನಿಲ್ಲಿಸಿ ಅಲ್ಲೂ ಅವಮಾನ ಮಾಡಿದ್ರು 2-3-4 ಸರಿ. ಆಗ ಒಂದು ತೀರ್ಮಾನಕ್ಕೆ ಬಂದೆ, ಒಂದ ನಾನು ಓದ್ಬೇಕು, ಇಲ್ಲ ಕಾಲೇಜ್ ಬಿಟ್ಟು ಹೋಗ್ಬೇಕು ಅಂತ. ಹೋದ್ರೆ ಊರಲ್ಲಿ ಅವಮಾನ, ಮನೆಯಲ್ಲಿ ಅವಮಾನ, ಈ ಅವಮಾನ ಸಹಿಸಕ್ಕಾಗೋದಿಲ್ಲ, ಓದ್ಲೇಬೇಕು ಅಂತ ತೀರ್ಮಾನ ಮಾಡಿ, ಓದ್ಲೇಬೇಕು ಅಂತ ತೀರ್ಮಾನ ಮಾಡಿ ಅದೇ ವರ್ಷ PCMB ಫೇಲ್ ಆಗಿರ್ತಕ್ಕಂಥ 4 ಸಬ್ಜೆಕ್ಟು ಮತ್ತೆ 2ನೇ ವರ್ಷದ 6 ಸಬ್ಜೆಕ್ಟು, ಒಟ್ಟು 10 ಸಬ್ಜೆಕ್ಟ್ಗಳನ್ನ ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗಿ ನಾನು ಫಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಟಿಂಕ್ಷನ್ ಪಾಸ್ ಆಗಿ ಆಚೆ ಬಂದ್ಮೇಲೆ ನನಗೆ ಇಂಜಿನಿಯರಿಂಗ್ ಸೀಟ್ ಸಿಕ್ತು. ಆಮೇಲೆ BSc ಓದಿದ್ಮೇಲೆ ಬಯೋಕೆಮಿಸ್ಟ್ರಿ ನನಗೆ ಸೀಟ್ ಸಿಕ್ತು, MSc ಇನ್ ಬಯೋಕೆಮಿಸ್ಟ್ರಿ ಹೋಗ್ಲಿಲ್ಲ. ಆಮೇಲೆ ಲಾ ಆಯ್ಕೆ ಮಾಡ್ತಾರೆ. ನಾನು ಲಾ ಓದಿದ್ಮೇಲೆ ನನಗೆ ಆಲ್ ಇಂಡಿಯಾ ಬಾರ್ ಕೌನ್ಸಿಲ್ ನ ಉಪಾಧ್ಯಕ್ಷರಾಗಿ ಕೆಲಸ ಮಾಡ್ತಕ್ಕಂಥ ಒಂದು ಅವಕಾಶ ನನಗೆ ಸಿಕ್ತು. ಈ ಮಾತನ್ನು ಯಾಕೆ ಹೇಳ್ತೀನಿ ಅಂದ್ರೆ, ನಾನೊಂದು PUCಯಲ್ಲಿ ಫೇಲ್ ಆದವನು. ಫೇಲ್ ಆಗಿ ವ್ಯಾಸಂಗ ಬಿಟ್ಟಿದ್ರೆ ನನ್ನ ಪರಿಸ್ಥಿತಿ ಏನಾಗ್ತಿತ್ತು? ಆಮೇಲೆ ನನಗೆ ನಾನು ಈ ದೇಶದಲ್ಲಿ ಇರ್ತಕ್ಕಂಥ, ನೀವೆಲ್ಲ ತೆಗೆದು ನೋಡಿ, ನಿಮ್ಗೆಲ್ಲ ಇದು ಸಿಗ್ತದೆ, ಯಾವುದು ವೆಬ್ಸೈಟ್ ಅಲ್ಲಿ, ಯಾವುದು ಯಾವ್ಯಾವ ಯೂನಿವರ್ಸಿಟಿಗಳು ಯಾವ್ಯಾವ ರೀತಿ ಇದ್ದಾವೆ ಸಿಗ್ತದೆ. ಅಮೇಥಿ ಯೂನಿವರ್ಸಿಟಿ ಕೇಳಿದಿರಾ? ಸಿಂಬಯಾಸಿಸ್ ಕೇಳಿದಿರಾ? DY ಪಾಟೀಲ್ ಕೇಳಿದ್ದೀರಲ್ವಾ? ಸಿಂಬಯಾಸಿಸ್, ಅಮೇಥಿ, ಇದು ದೊಡ್ಡ ಸ್ಟಾರ್ವರ್ಡ್ಸ್ ಯೂನಿವರ್ಸಿಟಿಗಳು ನಮ್ಮ ದೇಶದಲ್ಲಿ ಇದ್ದಾವೆ. 100 ಯೂನಿವರ್ಸಿಟಿಗಳಿದ್ದಾವೆ. ಅಂತ ಅಮೇಥಿ, ಸಿಂಬಯಾಸಿಸ್, DY ಪಾಟೀಲ್ ಇಂಥ ಯೂನಿವರ್ಸಿಟಿಗಳನ್ನೆಲ್ಲ
ಇನ್ಸ್ಪೆಕ್ಷನ್ ಮಾಡಿ ಆ ಮಕ್ಕಳಿಗೆ ಪಾಠ ಮಾಡಿ, ಅರ್ಧ ಗಂಟೆ ಮುಕ್ಕಾಲು ಗಂಟೆ ಪಾಠ ಮಾಡಿ, ಆ ಮಕ್ಕಳಲ್ಲಿ ಏನ್ ಆಸಕ್ತಿ ಇದೆ ಅನ್ನೋ ವಿಚಾರವನ್ನ ನಾನು ನನ್ನ ಭಾಷಣದ ಮುಖಾಂತರ ಕೇಳ್ಕೊಂಡು ಆಮೇಲೆ ನಾನು ಆ ಕಾಲೇಜುಗಳಿಗೆ ಅಫಿಲಿಯೇಷನ್ ಕೊಡ್ತಕ್ಕಂಥ ಅಧಿಕಾರ ನನಗೆ ಕೊಟ್ಟಿದ್ದೆ. ಆ ಅಫಿಲಿಯೇಷನ್ ಅದ ನಂತರ ಈ ದೇಶದಲ್ಲಿ ಬರ್ತಕ್ಕಂಥ ಎಲ್ಲ ಯೂನಿವರ್ಸಿಟಿಗಳಿಗೆ ವಿಸಿಟ್ ಮಾಡಿದ್ದೇನೆ. ಈ ದೇಶದಲ್ಲಿ ಡೆಲ್ಲಿ, ಬಾಂಬೆ, ಚೆನ್ನೈ, ಈ ಕಡೆ ಕಲ್ಕತ್ತಾ ಎಲ್ಲ ಕಡೆ ಹೋಗ್ಬೋದು. ಕಾಶ್ಮೀರಕ್ಕೂ ಕೂಡ ಬಂದಿದ್ದೆ. ದುಬೈ, ಸಿಂಗಾಪುರ್, ನಂತರ ಚೈನಾ, ನಂತರ ಇಂಗ್ಲೆಂಡ್, ಆಕ್ಸ್ಫರ್ಡ್ ಯೂನಿವರ್ಸಿಟಿ ಕೇಳಿದ್ರಲ್ಲ ನೀವು, ಆಕ್ಸ್ಫರ್ಡ್ ಯೂನಿವರ್ಸಿಟಿ, ಕೇಂಬ್ರಿಡ್ಜ್ ಯೂನಿವರ್ಸಿಟಿ, ಅದನ್ನ ಇನ್ಸ್ಪೆಕ್ಷನ್ ಮಾಡಿದ್ವಿ ನಾವು. ಆಕ್ಸ್ಫರ್ಡ್ ಯೂನಿವರ್ಸಿಟಿ ನೋಡಕ್ ಸಾಧ್ಯ ಇಲ್ಲ, ಅದನ್ನ ಇನ್ಸ್ಪೆಕ್ಷನ್ ಮಾಡಿ ನಾನು ಅವರಿಗೆ ಅಪ್ಲಿಕೇಶನ್ ಕೊಟ್ಟಂತ ಅಧಿಕಾರವನ್ನ ನಾನು PUC ಪಾಸ್ ಆಗಿದ್ರಿಂದ ನಾನು ಬಾರ್ ಕೌನ್ಸಿಲ್ ಹೋಗಿದ್ದರಿಂದ ಅವಕಾಶ ಇದೆ. ನಾನೇನೋ PUC ಫೇಲ್ ಆಗಿ ಅಲ್ಲೇ ಕೂತಿದ್ದು ಏನಾಗ್ತಿತ್ತು. ಇದು ಯಾಕೆ ನಿಮ್ಗೆ ಈ ಮಾತನ್ನ ಹೇಳ್ತೀನಿ ಅಂತ ಹೇಳಿದ್ರೆ, ಜೀವನದಲ್ಲಿ ಯಾವುದು ಕೂಡ ಕಷ್ಟ ಅಲ್ಲ. ಇದನ್ನು ನೀವು ತರವಳಕ್ಕಾಗಿ ಜೀವನದಲ್ಲಿ ಯಾವುದು ಕಷ್ಟ ಅಲ್ಲ. ನೀವು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ತೀರಿ. ನೀವು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡಕ್ ಸಾಧ್ಯತೆ ಇದೆ. ನಿಮಗೆ ಅಗಾಧವಾದ ಶಕ್ತಿ ಇದೆ. ನಿಮಗೆ ಆ ಶಕ್ತಿ ನಿಮ್ಮ ಶ್ರಮ ಮತ್ತು ಮನಸ್ಸು ಗಟ್ಟಿ ಮಾಡಬೇಕು. ನಾನು ಕಲಿಲೇಬೇಕು, ನಾನು ಈ ಕೆಲಸ ಮಾಡಲೇಬೇಕು, ಇದ್ರಲ್ಲಿ ಸಕ್ಸಸ್ ಆಗಲೇಬೇಕು. ನಾನು ಸಕ್ಸಸ್ ಆಗ್ತೀನಿ ಅಂತ ನಾನು ಕನಸು ಕಾಣಲೇ ಇಲ್ಲ. ನಾನು ಒಂದು ಟೈಮಲ್ಲಿ ನಾನು 2-3 ಸರಿ ಓಡಿ ಬಂದವರು, ಆಗೋದಿಲ್ಲ ಶಿಕ್ಷಣ ಕಲಿಯಕ್ಕಾಗಲ್ಲ ಅಂತ ಹೇಳಿ. ಇವತ್ತು ನಾನು ನಮ್ಮೆಲ್ಲ ಶಿಕ್ಷಕರ ಒಂದು ಸಪೋರ್ಟ್ ಇಂದ ಇವತ್ತು ನಾನು ನಿಮ್ಮ ಮುಂದೆ ಶಾಸಕರಾಗಿ ಬಂದಿದ್ದೀನಿ. 10 ಹಲವಾರು ಹುದ್ದೆಗಳನ್ನು ಅಲಂಕರಿಸಿದ್ದೇನೆ. ಈ ಹಳ್ಳಿಗಾಡಿಂದ ಓದೋದು ನಾನೇನು ಆಕ್ಸ್ಫರ್ಡ್ ಕೇಂಬ್ರಿಡ್ಜ್ ಕಲಿಯಿಲ್ಲ. ನಿಮ್ಮಂಗೆ ಇಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲೇ ಕಲ್ತವ್ರು. ಗೌರ್ಮೆಂಟ್ ಸ್ಕೂಲಲ್ಲಿ ಕಲ್ತ ನಿಮಗೆ ಸಾಧ್ಯ ಆಗಲ್ವಾ? ನೀವು ಅರ್ಥ ಮಾಡ್ಕೊಳ್ಬೇಕು. ನಿಮ್ಮ ತಂದೆ ತಾಯಿಗಳು ಎಷ್ಟು ಕಷ್ಟಪಡ್ತಾರೆ ನಿಮಗೆ. ನನ್ನ ಮಕ್ಕಳು ಬುದ್ಧಿವಂತರಾಗಬೇಕು. ನಾನು ಮುಸರೆ ತೊಳಿತಾ ಇದ್ದೆ, ನಾನು ಕಸ ಹೊಡಿತಾ ಇದ್ದೆ, ನನ್ನ ಮಕ್ಕಳು ಕಸ ಹೊಡಿಬಾರದು, ನನ್ನ ಮಕ್ಕಳು ಮುಸರೆ ತೊಳಿಬಾರದು, ನನ್ನ ಮಕ್ಕಳು ಒಳ್ಳೆ ವಿದ್ಯಾವಂತರಾಗಬೇಕು, ಬುದ್ಧಿವಂತರಾಗಬೇಕು, ಅವ್ರ ಸಮಾಜದಲ್ಲಿ ಉನ್ನತ ಅಧಿಕಾರ ಹೊಂದಬೇಕು ಅಂತ ಹೇಳಿ ನಿಮ್ಮ ತಂದೆ ತಾಯಿಗಳೆಲ್ಲ ನೀವು ಕಷ್ಟಪಡೋದು. ವ್ಯವಸಾಯನೇ ಮಾಡ್ಕೊಂಡು ಬರ್ತಾ ಇದ್ದಾರಲ್ಲ ಅವರು. ನಾನು ಮಾಡ್ತಾ ಇದ್ದೀನಿ, ಅವ್ರು ಮಾಡಬಾರದು, ಕಟ್ ಬಿಡಬಾರದು ಅಂತ ಅವರು ಕನಸು ಕಾಣ್ತಾ ಇದ್ದಾರೆ. ಆ ಕನಸುಗಳನ್ನ ನನಸು ಮಾಡ್ತಕ್ಕಂಥ ಕೆಲಸ ನಿಮ್ಮಿಂದ ಆಗ್ತದೆ. ಎಷ್ಟು ಕನಸು ಕಾಣ್ತಾ ಇದ್ದಾರೆ ನಿಮ್ಮ ತಂದೆ ತಾಯಿಗಳು. ನನ್ನ ಮಕ್ಕಳು ಈ ರೀತಿ ವಿದ್ಯಾವಂತರಾಗಬೇಕು, ಈ ರೀತಿ ಬುದ್ಧಿವಂತ ಬೆಳೆಯಬೇಕು. ನಾಳೆ ಬೆಳಿಗ್ಗೆ ಆ ತಂದೆ ತಾಯಿಗಳನ್ನು ನೋಡತಕ್ಕಂಥ ಕೆಲಸ ಸಂಪೂರ್ಣ. ನಾವು ಎಂತ ತಂದೆ ತಾಯಿಗಳನ್ನ ಗೌರವಿಸ್ತಿದ್ರೆ, ಎಂತ ತಂದೆ ತಾಯಿಗಳನ್ನ ಸರಿಯಾಗಿ ವೃದ್ಧಾಪ್ಯ ಕಾಲದಲ್ಲಿ, ಅಂತ್ಯಕಾಲದಲ್ಲಿ ಅವ್ರನ್ನ ನೋಡದೇ ಇದ್ರೆ ನಮ್ಗ್ಯಾಕೆ ಈ ಶಿಕ್ಷಣ ಬೇಕು? ನಮ್ಗ್ಯಾಕೆ ಇಷ್ಟೊಂದು ಕೊಟ್ಟು? ನಿಮಗೂ ಒಂದ್ ದಿವಸ ಆ ಕಾಲ ಇರ್ತದೆ ವಾಪಸ್ಸು. ನಿಮ್ಮ ಕಾಲ ಬಂದಾಗ ನಿಮ್ಮ ಮಕ್ಕಳಿಂದ ವಾಪಸ್ಸು ನೀವು ಕಣ್ಣು ಮುಂದೆನೆ ನೋಡ್ತೀರಿ. ಹಾಗಾಗಿ ಕಲಿಸಿದಂತ ಗುರು ಇವತ್ತು ಗುರು ಪೂರ್ಣಿಮೆ. ಆ ಗುರು ಪೂರ್ಣಿಮೆಯ ದಿವಸ ನಿಮಗೆ ಇವತ್ತು ನನಗೊಂದು ದೊಡ್ಡ ಅವಕಾಶವನ್ನು ನಮ್ಮ ಶಿಕ್ಷಕರು ಇವತ್ತು ನಿಮ್ಮ ಮುಂದೆ ಮಾತಾಡ್ತಕ್ಕಂಥ ಅವಕಾಶ ನಾನೇ ಎಣಿಸಿರಲಿಲ್ಲ, ಇವತ್ತು ಬಂದಿದೆ ಇವತ್ತು. ಹಾಗಾಗಿ ನಾನು ಕಷ್ಟದ ದಿನಗಳನ್ನು ನೋಡಿದ್ದೇನೆ, ನನ್ನ ಉನ್ನತ ದಿನಗಳನ್ನು ನೋಡಿದ್ದೇನೆ. ಇದೆಲ್ಲರ ಪರಿಣಾಮ ನಾನು ಈ ರೀತಿ ಆಗಲಿಕ್ಕೆ ನಮ್ಮ ಗುರುಗಳು ನಮ್ಗೆ ಕಾರಣ, ನಮ್ಮ ತಂದೆ ತಾಯಿಗಳು ಕಾರಣ. ಅವರು ಆ ರೀತಿ ನಮ್ಮನ್ನು ಬೆಳೆಸಿದ್ದಾರೆ. ಹಾಗಾಗಿ ಎಂತ ತಂದೆ ತಾಯಿಗಳನ್ನ, ಗುರುಗಳನ್ನ ಗೌರವಿಸಿ ಅವರಿಗೆ ಕೊಡ್ತಕ್ಕಂಥ ಗೌರವ, ಗುರು ಕಾಣಿಕೆ, ತಂದೆ ತಾಯಿ ಕೊಡ್ತಕ್ಕಂಥ ಕಾಣಿಕೆ ಏನಪ್ಪಾ ಅಂದ್ರೆ ಒಂದು ಆದರ್ಶ ವಿದ್ಯಾರ್ಥಿಗಳಾಗಿ, ಒಳ್ಳೆಯ ವಿದ್ಯಾರ್ಥಿಗಳಾಗಿ, ಸಮಾಜದಲ್ಲಿ ಉತ್ತಮ ಮಟ್ಟದ ಶಿಕ್ಷಣವನ್ನು ಪಡ್ತಕ್ಕಂಥ ಕೆಲಸವನ್ನ ನೀವು ಮಾಡುವುದಾಗ್ತದೆ. ಆಗ ಕೆಲಸ ನಿಮ್ಮಿಂದ ಆಗುತ್ತೆ, ಖಂಡಿತ ಆಗುತ್ತೆ ಅಂತ ನನಗೆ ನಿಮ್ಗೆಲ್ಲ ಗೊತ್ತಿದೆ. ನೀವ್ಯಾರು ಓದ್ಲಿಲ್ಲ, ಇಲ್ಲಿ ಇರ್ತಕ್ಕಂಥ ಯಾರು ಓದಲಿಲ್ಲ. ಮುದ್ದಣ ಮನೋರಮೆಯ ಸಲ್ಲಾಪ ನಿಮ್ಗೆ ಇದೆಯಾ ಪಾಠ? ಗಜಪಟ ಇದೆಯಲ್ಲ. ನಾನು 60 ವರ್ಷಗಳ ಹಿಂದೆ ಇದೇ ಸ್ಕೂಲ್ನಲ್ಲಿ ನನಗೆ ಕಂಡಪಟ್ಟಿದ್ರು ಮುದ್ದಣ ಮನೋರಮೆಯ ಸಲ್ಲಾಪ ಗದ್ಯ ಪಾಠವನ್ನು ಮಾಡ್ತಾರೆ. 60 ವರ್ಷ ಹಿಂದೆ ಗಂಡ ಹೆಂಡತಿ ಹೇಗಿರ್ಬೇಕು, ಗಂಡ ಹೆಂಡತಿ ಮಾತುಗಳು ಹೇಗಿರ್ಬೇಕು, ಅವ್ರ ಸಂಬಂಧ ಹೇಗಿರ್ಬೇಕು, ನಮ್ಗೆ 60 ವರ್ಷದಿಂದ ನಮ್ಗೆ ಪಾಠ ಇಟ್ಟಿದ್ರು. 60 ವರ್ಷಗಳಿಂದ ಪುಣ್ಯಕೋಟಿ ಕಥೆ ಓದಿದ್ರೆ ನಿಮ್ಗೆ ಪುಣ್ಯಕೋಟಿ ಪುಣ್ಯಕೋಟಿ ನಮ್ಗೆ ಅವತ್ತು ಇತ್ತು, ಇವತ್ತು ಇದೆ ಅಂತ ಪುಣ್ಯಕೋಟಿಯ ಏನು ಅದು ಥೀಮ್? ನೀತಿವಂತರಾಗಿರ್ಬೇಕು, ಸತ್ಯವಂತರಾಗಿರ್ಬೇಕು, ಸುಳ್ಳು ಹೇಳ್ಬಾರ್ದು. ಆ ಪುಣ್ಯಕೋಟೆ ಕಥೆಯನ್ನು ನಾವು ವಾಲ್ಮೀಕಿ ರಾಮಾಯಣ ಕೇಳಿದ್ರಲ್ಲ, 2 ನಿಮಿಷ ಮುಗಿಸ್ಬಿಡ್ತೇನೆ. ಸಾಕ ಬೇಜಾರಾಯ್ತಾ?
ವಾಲ್ಮೀಕಿ ರಾಮಾಯಣ ಕೇಳ್ತಿರಲ್ಲ, ಅವಾಗ ಹಳೆಗನ್ನಡದಲ್ಲಿ ನಮ್ಗೆ ಇದಿತ್ತು ವಾಲ್ಮೀಕಿ ರಾಮ. ಶ್ರೀರಾಮ ತನ್ನ ರಾಜ್ಯಭಾರದಲ್ಲಿ ಪ್ರಜೆಗಳೆಲ್ಲ ಸುಖವಾಗಿದ್ದಾರ ನೋಡ್ಕೊಂಬನ್ನಿ ಅಂತೇಳಿ ಗೂಢಚರ್ಯನ್ನು ಕಳಿಸ್ತಾರೆ. ಆಗ ಸೀತಾದೇವಿ ತುಂಬು ಗರ್ಭಿಣಿ ಸೀತಾದೇವಿ ಅದು ಕೇಳಿದ್ರೆ. ಆಗ ಕಾಡಿಗೆ ಹೋಗಿ ಋಷಿಗಳ ಆಶ್ರಮ ನೋಡ್ಬೇಕು ಅಂತೇಳಿ ಸೀತೆ ಬಯಕೆ ಮಾಡ್ತಾರೆ, ಗರ್ಭಿಣಿಯ ಬಯಕೆ. ಆಗ ಕಾಡಿಗೆ ಕಳಿಸ್ತಕ್ಕಂಥ ಸಂದರ್ಭದಲ್ಲಿ ಲಕ್ಷ್ಮಣನ ಕರೆದು ತಮ್ಮನನ್ನ ಕರೆದು ನೀನು ಕಾಡಿಗೆ ಋಷಿಗಳ ಆಶ್ರಮಕ್ಕೆ ಅಂತೇಳಿ ಕರ್ಕೊಂಡು ಹೋಗಿ ಕಾಡಿನಲ್ಲಿ ಬಿಟ್ಟು ಬಾ ಅಂತೇಳಿ ರಾಮ ಆಜ್ಞೆ ಮಾಡ್ತಾರೆ. ಲಕ್ಷ್ಮಣ ಆಗಲಿಲ್ಲ ಅಂತೇಳಿ, ಇದು ರಾಜಾಜ್ಞೆ, ನೀನು ಕರ್ಕೊಂಡು ಹೋಗ್ಬೇಕು ಅಂತೇಳಿ. ಆಗ ಕರ್ಕೊಂಡು ಹೋಗ್ತಕ್ಕಂಥಲ್ಲಿ ಯಾಕೆ ಆಗ ಮಾಡ್ತಾನೆ ಅಂದ್ರೆ, ಅಲ್ಲೊಬ್ಬ ಅಕ್ಷ ನನ್ನ ರಾಜ್ಯದಲ್ಲಿ ಎಲ್ಲ ಸುಖವಾಗಿದಾರ ಅಂತ, ಪ್ರಜೆಗಳೆಲ್ಲ ಆರಾಮಿದಾರ ಅಂತ ನೋಡ್ಕೊಂಬಂದು ಕೇಳಿದಾಗ ಆ ಗೂಢಚರ್ಯೆ ಬಂದು ಶ್ರೀರಾಮನಿಗೆ ವಿಷಯ ಮುಟ್ಟಿಸ್ತಾರೆ. ನಾನು ಶ್ರೀರಾಮ ಅಲ್ಲ, ನನ್ನ ಹೆಂಡತಿನ ಆಚೆ ಹೋಗ್ತಾ ಇರ್ತಾ, ಅವನ ಹೆಂಡತಿನ ಮನೆಯಿಂದ ಆಚೆ ಕಳಿಸ್ತಾ ಇರ್ತಾರೆ, ನಾನು ಶ್ರೀರಾಮ ಅಲ್ಲ ಮನೆಯೊಳಗೆ ಸೇರ್ಸಕ್ಕೆ ಹೇಳಿ ಒಂದು ಆಪಾದನೆ ಮಾಡ್ತಾರೆ ರಾಜನ ಬಗ್ಗೆ. ಇಂಥ ಒಬ್ಬ ಸಾಮಾನ್ಯ ಪ್ರಜೆ ನನ್ನ ಆಡಳಿತದ ಬಗ್ಗೆ, ನನ್ನ ಹೆಂಡತಿಯ ಬಗ್ಗೆ ಶಂಕೆಯನ್ನು ಮೂಡಿಸಿರ್ತಕ್ಕಂಥ ಆ ಶಂಕೆ ನಿವಾರಣೆ ಆಗಬೇಕು ಅಂತ ಒಂದು ಅನುಮಾನ ಭೂತ ಪ್ರಜೆಗಳಲ್ಲಿ ಇರಬಾರ್ದು. ನನ್ನ ಹೆಂಡತಿ ಸೀತಾ ಪವಿತ್ರಳು ಅನ್ನೋದನ್ನ ಜನರಿಗೆ ತೋರಿಸಬೇಕು ಅಂತೇಳಿ ಕಾಡಿಗೆಟ್ಟಕ್ಕಂತ ಅದೇ ಸಮಯದಲ್ಲಿ ನಾನು ಋಷಿಗಳ ಆಶ್ರಮ ನೋಡ್ಬೇಕು ಅಂತೇಳಿ ಸೀತೆ ಬಯಕೆ ಮಾಡಿರ್ತಾರಲ್ಲ, ಎರಡನ್ನೂ ಸೇರಿಸಿ ಲಕ್ಷ್ಮಣನ ಜೊತೆಲಿ ಕಾಡಿಗೆ ಕಳಿಸ್ಕೊಡ್ತಾರೆ. ಆ ಪಾಠವನ್ನ ನಾವು 60 ವರ್ಷಗಳ ಹಿಂದೆ ವಾಲ್ಮೀಕಿ ರಾಮಾಯಣ ಅಲ್ರಿ, ವಾಲ್ಮೀಕಿ ರಾಮಾಯಣ ನಮಗೆ ಕಲಿಸ್ಕೊಡ್ತಾರೆ. ಅದು ಗೊತ್ತಾ ನಿಮ್ಗೆ? ಎಲ್ಲಿ ಮುನಿಪೋತ್ತಮರ ಪಾವನದೆರೆಗಳು, ಎಲ್ಲಿ ಸುಹವಿಗಳ ಕೊಂಪೊಗೆದ ಅಗ್ನಿಹೋತ್ರದ ಕುಟೀರங்கள், ಅಲ್ಲಿ ಗೊಯ್ಯದೆ ದಾರುಣದ ಕಟ್ಟಡವಿಗಿಲ್ಲಿಗೆ ಕೈ ತಂದೆ ಸೌಮಿತ್ರಿ ಹೇಳೆಂದು ಜಾನಕಿ ಸುಯ್ದಳು. ದೇವಿ ನಿನಗಿನ್ನೆ ಗಂಪೇಳುವುದಿಲ್ಲ ಪವಾದ ಮಾವರಿಸಿ, ನಿನ್ನ ನೊಲ್ಲದ ಆರಗು ಪುಳೋತ್ವಂಸೀವರಿಸಿ ಬಿಟ್ಟು ಕಾಂತಾರಕ್ಕೆ ಕಳುಹಿ ಬಾ ಎಂದೆನಗೆ ನೇಮಿಸಿದೊಡೆ. ಆ ವಿಭುವಿನಾಜ್ಞೆಯನ್ ಮೀರಲೆರಿಯದೆ ನಿನ್ನನೆಲ್ಲಿಗೊಳಕೊಂಡು ಬಂದೆ, ಇನ್ನು ಆವಲ್ಲಿಗಾದೊಡಂ ಪೂವಿಯನ್ ಲಕ್ಷ್ಮಣಂ ಬಾಷ್ಪರೋಚನನಾದನು. ಬಿರುಗಾಳಿ ಪೊಡೆಯಲ್ಕೆ ಕಂಪಿಸಿ ಪರಿತ ಕದಳಿ ಮುರಿಜಿಲೆ ಹೊರಗುವಂತೆ, ಲಕ್ಷ್ಮಣನ ಮಾತು ಕಿವಿದರೆಗೆ ಬೀಳದ ಮುನ್ನೆ ಅಮ್ಮೈಸಿ ಬಿದ್ದಳಂಗನೆ ದರೆಗೆ ನಡುನಡುಗುತ್ತೇ. ಬಳಿಕ ಸೌಮಿತ್ರಿ ಸೆರಗಿಂದ ಬೀಸಿ ತಣ್ಣೀರ್ ತಣಿದು ರಾಮನ ಸೇವೆ ಸಂದುದೇ ದರೆಗೆಂದು ರೋಧಿಸಿದನು. ಇದನ್ನ 60 ವರ್ಷಗಳ ಮುಂದೆ ಇದು ಕ್ವಾಲಿಟಿ ಆಫ್ ಎಜುಕೇಶನ್ ಅಲ್ವಾ? ನಾವು 2022 ಕಾಲಿಡ್ತಾ ಇದೀವಿ, ನ್ಯೂ ಎಜುಕೇಶನ್ ಪಾಲಿಸಿ ಬರ್ತಾ ಇದೀವಿ. ಇದು ಅಂದಿನ ಕಾಲದಲ್ಲಿ ಪುಣ್ಯಕೋಟಿ ಕತೆ, ಮುದ್ದನ ಮನ ಸಲ್ಲಾಪ, ಈ ವಾಲ್ಮೀಕಿ ರಾಮಾಯಣ, ಇವು ಕ್ವಾಲಿಟಿ ಆಫ್ ಎಜುಕೇಶನ್ ಅಲ್ವಾ? ಅಂತ ಎಜುಕೇಶನ್ 60 ವರ್ಷದಿಂದ ನಾವು ಕಲ್ತಿದ್ದೀವಿ. ಹಾಗಾಗಿ ಆ ಪ್ರೈಮರಿ ಶಾಲೆಯಲ್ಲಿ ಕಲಿಸಿದ್ದು ನಮಗೆ ಇವತ್ತುವರೆಗೆ ತಲೆಯೊಳಗಿದೆ. ಕಾಲೇಜಿಗೆ ಹೋದ್ರೆ ನಿಮ್ಗೆ ಬರಲ್ಲ, ಕಾಲೇಜಿಗೆ ಹೋದ್ರೆ ಎಲ್ಲ ಮಾಡ್ತಾರೆ, ಮೇಟ್ರು ಮಾಡ್ಕೊಳ್ತಾರೆ, ಎಲ್ಲ ಮಾಡ್ತಾರೆ. ಪ್ರೈಮರಿ ಶಾಲೆ ಹೈಸ್ಕೂಲ್ ಶಿಕ್ಷಣದಲ್ಲಿ ನಮ್ಮ ಮೇಟ್ರು ಯಾರು, ನಮ್ಗೇನ್ ಕಲಿಸಿದ್ರು ಅನ್ನೋದು ನಮ್ಮ ಮಂದಟ್ಟಲ್ಲಿ ನನ್ನ ಕಡೆ ಉಸಿರಿರೋರು ನಮ್ಗೆ ಇರ್ತಾರೆ. ಹಾಗಾಗಿ ಇವತ್ತು ನಮ್ಮೆಲ್ಲ ಯಜಮಾನರು ಬಹಳ ಸೇವೆ ಆಯ್ತು. ಇನ್ನೊಂದ್ ದಿವಸ ಮತ್ತೆ ಬರ್ತೀನಿ, ಇನ್ನೊಂದ್ ದಿವಸ ಮಾತಾಡಿದ್ರೆ ಇನ್ನೂ ಅನೇಕ ವಿಚಾರಗಳೆಲ್ಲ ಮಾತಾಡ್ಬೇಕು. ಹಾಗಾಗಿ ಹೇಗಿರ್ಬೇಕು ಅಂದ್ರೆ, ಹುಲ್ಲಾಗು ಬೆಟ್ಟದಲ್ಲಿ ಮನೆಗೆ ಮಲ್ಲಿಗೆ ಆಗು, ಕಲ್ಲಾಗು ಕಷ್ಟಗಳ ಮಳೆ ವಿಧಿಸಿ, ಎಲ್ಲ ಸಕ್ಕರೆ ಆಗು ದೀನ ದುರ್ಬಲರಿಗೆ, ಎಲ್ಲರೂ ಬಂದಾಗು ಮಂಕುತಿಮ್ಮ. ನಮ್ಮ ಮಂಕುತಿಮ್ಮ ಟಿವಿ ಗುಡ್ಡಂತವ್ರು ಓದಲಿಲ್ಲ, ಬರೀಲಿಲ್ಲ, ಅಕ್ಷರನೇ ಕಲೀಲಿಲ್ಲ. ಅವ್ರು ಬಂದಿರ್ತಾರೆ. ಅವ್ರು ಇನ್ನೊಂದು ಮಾತು ಹೇಳ್ತಾರೆ, ನಿಮಿಷದಿಂದ ನಿಮಿಷಕ್ಕೆ, ದಿವಸದಿಂದ ದಿವಸಕ್ಕೆ ಭವಿಷ್ಯವ ಚಿಂತಿಸದೆ ಬದುಕುವುದು. ದಿವಸದಿಂದ ದಿವಸಕ್ಕೆ, ನಿಮಿಷದಿಂದ ನಿಮಿಷಕ್ಕೆ ಭವಿಷ್ಯವ ಚಿಂತಿಸದೆ ಬದುಕುವುದು ಕೂತಿರು. ವಿವರಗಳ ಜೋಡಿಸುವ ಯಜಮಾನ ಬೇರಿಗರು ಸರಿಸು ನೀ ಗೆಲ್ಲುವವರು ಮಂಕುತಿಮ್ಮ. ಹಾಗಾಗಿ ನಿಮ್ಮ ಭವಿಷ್ಯದ ಬಗ್ಗೆ ಚಿಂತನೆ ಬೇಡ. ನೀವೇನ್ ಮಾಡ್ಬೇಕು ಅಂತಿದ್ದೀರಿ, ಏನ್ ಕರ್ತವ್ಯ ಮಾಡ್ಬೇಕಿದ್ರೆ ಆ ಕೆಲಸ ನಿಷ್ಠಾವಂತಾಗಿ ಪ್ರಾಮಾಣಿಕವಾಗಿ ಮಾಡಿ.
ವಿವರಗಳನ್ನ ಜೋಡಿಸಲು ಭಗವಂತ ಮೇಲಿದ್ದಾರೆ, ನಿಮ್ಮ ವಿವರಗಳನ್ನ ಜೋಡಿಸಲು ನಿಮ್ಮ ಶಿಕ್ಷಕರಿದ್ದಾರೆ, ನಿಮ್ಮ ಟೀಚರ್ಸ್ ಇದ್ದಾರೆ. ಅವ್ರು ಬರೀತಾರೆ, ನೀವು ಮಾತನಾಡ್ತಾ ಏನು ವ್ಯಾಲ್ಯೂಯೇಷನ್ ಅವ್ರು ಮಾಡ್ತಾರೆ, ಅವ್ರು ಮಾರ್ಕ್ಸ್ ಕೊಡ್ತಾರೆ, ಫಸ್ಟ್ ಕ್ಲಾಸ್ ರ್ಯಾಂಕ್ ಕೊಡ್ತಾರೆ ಕ್ಲಾಸ್. ಹಾಗಾಗಿ ಅದನ್ನೇನು ಚಿಂತನೆ ಮಾಡದೆ ನೀವು ಕೆಲಸ ಮಾಡಬೇಕು. ಹೇಗಿದೆ ಶಿಕ್ಷಣ ಅಂತ ಹೇಳಿದ್ರೆ ಸಪ್ತ ಸಾಗರ ಆಳದಲ್ಲಿ ನಾದ ಬಿಂದುವಿನ ಆಲಯ, ನಾದ ಬಿಂದುವಿನ ಆಲಯ ದೇವಸ್ಥಾನ ಸಪ್ತ ಸಾಗರದ ಆಳದಲ್ಲಿದೆ. ಸಪ್ತ ಸಾಗರ ದಾಟಿ ಹೋಗ್ಬೋದು. ಈಜಿ ತಲುಪುವವರು ಎಷ್ಟು ಮುಂದೆ ಆ ಸಪ್ತ ಸಾಗರದ ಆಳದಲ್ಲಿ ಈಜಿ ವಿದ್ಯಾಕ್ಷೇತ್ರದಲ್ಲಿ ಪ್ರಗತಿಯನ್ನ ಸಾಧಿಸಿ IAS ಆಗೋರು, IPS ಆಗೋರು, ಡಾಕ್ಟರ್ ಆಗೋರು, ಇಂಜಿನಿಯರ್ ಮಂದಿ. ಈಜಿ ತಲುಪುವವರು ಎಷ್ಟು ಮಂದಿ ಪಡೆಗಳದರ ಸಿದ್ಧಿಯ ಇನ್ನು ಮುಂದುವರೆದ ಇರ್ತಾರೆ. ಶೃಂಗಗಿರಿಗಳ ತುಟ್ಟ ತುದಿಯಲ್ಲಿ ಎಲ್ಲೋ ಒಂದೆಡೆ ಇದೆ ಅಂತದ್ದು ಶಿಕ್ಷಣ ಅಂತಕ್ಕಂಥದ್ದು. ಶೃಂಗಗಿರಿಗಳ ತುಟ್ಟ ತುದಿಯಲ್ಲಿ ಎಲ್ಲೋ ಒಂದೆಡೆ ಇದೆ, ತಲುಪಬಹುದು. ಆದರೆ ಯಾವಾಗ ಅಂದ್ರೆ ನಿತ್ಯ ನಿರಂತರ ಸಾಧನೆಯನ್ನು ಮಾಡಿದಾಗ, ನಿತ್ಯ ನಿರಂತರ ಶ್ರಮ ಪಟ್ಟಾಗ ಅನ್ನೋ ವಿಚಾರವನ್ನ ನಿಮ್ ತಲೆ ಒಳಗಿಟ್ಟು ನೀವು ಕಲಿಬೇಕು. ಯಾವುದೂ ಅಸಾಧ್ಯ ಇಲ್ಲ, ಸಾಧ್ಯತೆ ಎಲ್ಲ ಇದೆ. ಹಾಗಾಗಿ ವಿದ್ಯಾಕ್ಷೇತ್ರದಲ್ಲಿ ಮುಂದಿನ ಎಲ್ಲ ಜೀವನದಲ್ಲಿ ನಿಮಗೆ ಭಗವಂತ ಈ ಗುರುಪೂರ್ಣ ದಿವಸ ಎಲ್ಲ ಶ್ರೇಯಸ್ಸನ್ನು ನೀಡಲಿ ಅಂತ ಹೇಳಿ ಇರ್ತಕ್ಕಂಥ ಎಲ್ಲರಿಗೂ ಹೊಂದಿಸಿ ನಮಗೆಲ್ಲ ಹೊಂದಿಸಿ ಸಾಹೇಬ್ರವರ ಮಾತನ್ನು ಕೇಳುವಾಗ ನಮ್ಗೆ ಕೇಳ್ತಾನೆ ಇರಬೇಕು ಅಂತ ಅನ್ಸುತ್ತೆ. ಜೀವನ ಅನುಭವ ಮತ್ತು ತಾವು ಏನು ಅನುಭವ ತೆಗೆದುಕೊಂಡಿದ್ದಾರೆ ಮತ್ತು ಜೀವನಕ್ಕೆ ಹೇಗೆ ನಾವು ಸ್ಫೂರ್ತಿಯನ್ನು ತೆಗೆದುಕೋಬೇಕು ಅನ್ನುವಂಥದ್ದು. ನಾವು ಯಾವುದೋ ಒಂದು ಸಣ್ಣ ಪುಟ್ಟ ಫೇಲ್ ಆದ ತಕ್ಷಣಕ್ಕೆ ಇಡೀ ಜೀವನ ಮುಗಿತು ಅಂತೇಳಿ ಅಂದ್ಕೊಳ್ತೇವೆ. ಆ ಮಟ್ಟದ ಸಾಧನೆ ಕೇಳೋದೇ ದೊಡ್ಡ ಭಾಗ್ಯ. ಆ ಸ್ಥಾನದಲ್ಲಿದ್ದವರೇ ಅನ್ನೋದು ನಮ್ಮ ಜಿಲ್ಲೆಯ, ನಮ್ಮ ರಾಜ್ಯದ ಹೆಮ್ಮೆ ಅಂತ ನಾನಾದ್ರೂ ಭಾವಿಸ್ತೇನೆ. ತುಂಬಾ ಒಳ್ಳೆಯ ಸ್ಫೂರ್ತಿಯ ನುಡಿಗಳನ್ನ, ಮತ್ತೆ ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿ ನೀವು ಏನನ್ನ ಆಯ್ಕೆ ಮಾಡ್ಕೋಬೇಕು, ನಿಮ್ಮ ಇಷ್ಟದ ಕ್ಷೇತ್ರವನ್ನ ಆಯ್ಕೆ ಮಾಡಿಕೊಂಡಾಗ ಖಂಡಿತ ಯಾವುದೇ ಕೆಲಸ ಕಾರ್ಯ ಕಷ್ಟ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ನಮ್ಮನ್ನೆಲ್ಲ ಕುರಿತು ಮಾತನಾಡಿದಂತ ಮಾನ್ಯ ಸಾಹೇಬ್ರವರಿಗೆ ಅತ್ಯಂತ ಚಿರಋಣಿಗಳಾಗಿ ನಾವು ನಮ್ಮ ಶಾಲೆಯಿಂದ ಒಂದು ಕಿರು ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ನಾವು ವಿನಂತಿಯನ್ನು ಮಾಡ್ತೀವಿ.